ತುಂಬಾ ಹಿಂದೆ ಬೇರೆ ವಿಚಾರಕ್ಕೆ ಈ ಮೀನಕ್ಕಳಿ ಸುದ್ದಿ ಆಗಿತ್ತು. ಈಗ ಮಂಗಳೂರಿನ ಮೀನಕ್ಕಳಿ ಸುದ್ದಿ ಮತ್ತೆ ಬರ್ತಾ ಇದೆ. ಕೊಡಲ್ ಕೊರೆತದ ಬಗ್ಗೆ ರಕ್ಕಸ ಗಾತ್ರದ ಅಲೆಗಳ ರಭಸಕ್ಕೆ ಉರುಳು ಬಿತ್ತು ಮತ್ತೆ 3 ಮನೆಗಳು. ಅಪಾಯದ ಭೀತಿಯಲ್ಲಿದ್ದಾರೆ 8 ಮನೆಗಳ ಜನ. ಬ್ರೇಕಿಂಗ್ ನ್ಯೂಸ್. ದಶಕದ ಹಿಂದೆ ಮನೆ ಕಟ್ಟಿ ಜೀವನ ನಡೆಸ್ತಾ ಇದ್ರು ಕೂಲಿ ಕಾರ್ಮಿಕರು. ಆ ಮನೆಯನ್ನ ಕಳೆದುಕೊಂಡು ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ ಈಗ ಸಂತ್ರಸ್ತರು. ಎಲ್ಲ ನೀರ್ಪಾಲು. ಅದು ಮನೆಯದು ನೀವು ನೋಡ್ತಿರೋದು ಅಲ್ಲಿ ತನಕ ಬಂದು ಮನೆಯನ್ನು ಮುಳುಗಿಸಿದೆ ಆ ನೀರು, ಆ ಅಲೆಗಳು. ಮೀನಕ್ಕಳಿಯ ಸಂಪರ್ಕದ ರಸ್ತೆ ಮತ್ತಷ್ಟು ಭಾಗ ಸಮುದ್ರ ಪಾಲಾಗಿದೆ. 3 ಮನೆ ಸಮುದ್ರ ಪಾಲು, ಇನ್ನೊಂದಷ್ಟು ಮನೆಗಳಿವೆ. ಬೇರೆ ಟೈಮಲ್ಲಿ ಇಲ್ಲಿ ಹೋದರೆ ಸಮುದ್ರದ ನೀರು ಎಲ್ಲೋ ಇರುತ್ತೆ, ಅವ್ರ ಮನೆ ಎಲ್ಲೋ ಇದೆ. ಆದರೆ ಈಗ ನೋಡಿ ಸಮುದ್ರದ ಎಲ್ಲಿ ತನಕ ಬಂತು ಅಂದರೆ ಆ ಮನೆಗಳ ಹೊಡೆತ ಬೀಳ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆ ಮನೆಗಳು ಬಿದ್ದರೂ ಆಶ್ಚರ್ಯ ಇಲ್ಲ. 8 ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. 3 ಮನೆಗಳು ಸಮುದ್ರ ಪಾಲಾಗೊಂಡು. ಒಂದಷ್ಟು ಗೊತ್ತಿರೋರು ನೆಂಟರು ಇಷ್ಟೆಲ್ಲ ಇರ್ತಾರಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಈಗ ಅಲ್ಲಿರುವ ಜನ ಸಂತ್ರಸ್ತ. ಇದು ಮಂಗಳೂರಿನ ಮೀನಕ್ಕಳಿಯ ದೃಶ್ಯ. ಮನೆ ತಗೊಂಡು ಒಂದು 8 ವರ್ಷ ಆಯಿತು. ಬರುವ ಅಕ್ಟೋಬರ್ಗೆ 8 ವರ್ಷ. ಅದಕ್ಕಿಂತ ಮೊದಲು ಈ ಸಮುದ್ರ ಎಲ್ಲ ಆ ಸೈಡ್ ಇಲ್ಲಿ ಚಪ್ಪರ, ಮೀನು ಚಪ್ಪರ, ಮತ್ತು ತೆಂಗಿನ ತೋಟ, ಮತ್ತು ಇಲ್ಲಿ ತೆಂಗಿನ ಗಿಡ, ಅಲ್ಲೊಂದು ಬಾವಿ ಇತ್ತು ನೀರು ಗಿಡ. ಆಮೇಲೆ ನಾವು ಹೇಳಿದೆ ಇಲ್ಲಿ ತುಪ್ಪನ್ ಬರುವಾಗ ಕಲ್ಲು ಹಾಕ್ಬೇಕಂತ. ತುಪ್ಪ ಸ್ಟಾರ್ಟ್ ಆಗುವಾಗ ಹೋದ ಸಾರಿ ಒಂದು ತವತೆ ಅಂತ ತುಪ್ಪನ್ ಬಂತು. ಅದೆಲ್ಲ ಸಾಂಬಾರು ಮಾಡಿ ಬೇಕಾದವರಿಗೆ ಕೊಟ್ಟು ಹೋಯ್ತು ಅಲ್ಲ. ಅದು ಬಂದ ತುಪ್ಪನು ಹಾಗೆ ಉಳಿತೆ. ಈಗ ನಮಗೆ ಮಳೆಗಾಲ ಮೀನು ಇಡುವ ಟೈಮ್. ಈಗ ನಾವು ಮೀನು ಇಡುವ ಟೈಮಲ್ಲಿ ಮೀನು ಇಡಬೇಕಿತ್ತು. ಈಗ ಇಡ್ಲಿಕ್ಕೆ ಆಗುದಿಲ್ಲ. ಇಂಥದ್ದು ತುಪ್ಪನ್ ಬಂದು ಇದೆಲ್ಲ ಕೊಚ್ಚಿ ಹೋಗಿದೆ. ಆಗ 1 ತಿಂಗಳ ಮುಂಚೆ ಬಂದಿದೆ ಅವರಿಗೆ ಕೆಲವು. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಆ ಜಾಗಕ್ಕೆ ಹೋದ್ರು. ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್. ಓವರ್ ಟು ಯು ಕಿಶನ್ ಶೆಟ್ಟಿ. ಅರಬ್ಬಿ ಸಮುದ್ರದಲ್ಲಿ ಕಡಲ್ ಕೊರೆತ ಜಾಸ್ತಿ ಆಗಿದೆ. ಮಂಗಳೂರಿನ ಮೀನಕ್ಕಳಿ ಪ್ರದೇಶದಲ್ಲಿ ಒಂದೊಂದೇ ಮನೆಗಳೀಗ ಕಡಲ್ ಪಾಲಾಗಿರುವಂಥದ್ದು. ಸುಮಾರು 8 ಮನೆಗಳಿಗೆ ಅಪಾಯ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು, ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂಥದ್ದು. ಕ್ಷಣಕ್ಕೂ ಕಡಲು ಉಕ್ಕಿ ಏರ್ತಾ ಇದೆ. ಹಾಗಾಗಿ ಮನೆಗಳು ಈಗ ಹಂತ ಹಂತವಾಗಿ ಕುಸಿಯುವ ಭೀತಿಯಲ್ಲಿದೆ. ಕೆಲವಾರು ಮನೆಗಳೀಗ ಕುಸಿದಿರೋದನ್ನು ಕೂಡ ನೀವು ಗಮನಿಸಿರ್ಬೋದು. ಇಲ್ಲಿ ಕಡಲ ತೀರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಅಂದರೆ ಫ್ಯಾಮಿಲಿ ವಾಸವಾಗ್ತಾ ಇದೆ. ಎಲ್ಲರನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಯಾಕೆಂದ್ರೆ ಅರಬ್ಬಿ ಸಮುದ್ರ ಕ್ಷಣಕ್ಕೂ ಪ್ರಕ್ಷುಬ್ಧವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ದುರ್ಘಟನೆ ಕೂಡ ನಡೀಬಹುದು. ಹಾಗಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ. ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಇಲ್ಲಿ ಅನುಸರಿಸದ ಕಾರಣವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗಿದೆ ಅನ್ನೋದು ಕೂಡ ಸ್ಥಳೀಯರ ಮಾತು. ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿಮ್ಮ ಇದೇ ಮನೆ ಈಗ ನಿನ್ನೆ ಕುಸಿದೋಗಿರುವಂಥದ್ದು, ಎಷ್ಟು ಸಮಯದಿಂದ ಇಲ್ಲಿ ಇದ್ದೀರಾ ಅಂತ? ಸರ್, ನಾವು ಇಲ್ಲಿ 12 ವರ್ಷದ ಮೇಲೆ ಆಯ್ತು ಸರ್. 12 ವರ್ಷದ ಮಾರ ಇಷ್ಟುವರೆಗೆ ನಾವು ನೋಡಿದ್ದ ಕಣ್ಣಿಗೆ ನೋಡಲಿಲ್ಲ ಸರ್. ನಾವು ಈ 12 ವರ್ಷದ ಇಷ್ಟಿಂದ ವಾಸ ಮಾಡಿ ಇಲ್ಲಿಂದ ಇದರಿಂದ ಸಂಪಾದನೆ ಮಾಡಿ ನಾವು ಸರ್ ಜೀವನ ಅಳದು ಒಟ್ಟು ಇಲ್ಲಿಂದ ಕಷ್ಟದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಸರ್. ನಾವು ನಮ್ಮ ಮಕ್ಕಳು ಒಂದು 3-4-5 ಮಂದಿ ಮಕ್ಕಳು ಸರ್. ಜೀವನ ಅಳಿಬೇಕಾದ್ರೆ ನಾವು ಕೂಲಿ ಕೆಲಸ ಮಾಡಿ ದುಡ್ಕೊಂಬಂದು ಜೀವನ ಅಳದು ಇಲ್ಲಿವರೆಗೆ ಸಂಪಾದನೆ ಇದ ಮನೆ ಅಂತೇಳಿ ನಾವು ಜೀವನ ಮುಂದೆ ಸಾಗಿಸ್ತಿದ್ವಿ ಸರ್. ಮತ್ತು ಇದ ಮನೆ ಹೋದ ಬೇಗ ನಾವು ಮುಂದೆ ಹೇಗೆ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಎಲ್ಲಿ ಹಾಕಿದ್ದಾರೆ ನಿಮ್ಮ ಮನೆ? ಈಗ ಇರೋಕೆ ಮನೆ ಇಲ್ಲ, ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ? ಏನು ದನಿ ಸಾಲಿಗೆ ಹೋಗು ಅಂತ ಹೇಳಿದಾರೆ ಸರ್. ಸಾಲಿಗೆ ಹೋಗಿದ್ದೆವು ನಮ್ಮ ಊಟ ಮಾಡಿ ಹೋಗಿ ಶಾಲೆಯಲ್ಲಿ ಮಣಗ್ತಾ ಇದ್ದೆ ಸರ್. ಅಂದರೆ ಪಾಪ ನಮ್ಮಿಂದ ಮತ್ತು ಕಲಿಯೋ ಮಕ್ಕಳಿಗೆ ಉಪದ್ರ ಆಗಬಾರ್ದು ಅಂತೇಳಿ ನಾವು ರಾತ್ರಿ ಹೋಗಿ ಇಲ್ಲಿ ನಮ್ಮ ಮನೇಲಿ ಅಡುಗೆ ಮಾಡಿಕೊಂಡು ಹೋಗಿ ರಾತ್ರಿ ಮಲಗ್ತಾ ಇದ್ವಿ ಸರ್. ಈಗ ಅದು ಅಡುಗೆ ಮಾಡೋ ಕೋಲಿಯಲ್ಲಿ ಸಹ ಹೋಯ್ತು, ಮನೆಯೂ ಹೋಯ್ತು, ಎಲ್ಲ ಹೋಯ್ತು. ಈಗ ಎಲ್ಲಿ ಅಡುಗೆ ಮಾಡೋದು, ಏನು ಮಾಡೋದು? ಹೋಗಿ ಮಲಗಕ್ಕಂತ ಒಂದು ಸ್ಥಳ ಕೊಟ್ಟರು. ಆದ್ರೆ ಮಲಗಬೇಕಂತ ಹೇಳಿದ್ರೆ ಪಾಪ ಬೆಳಿಗ್ಗೆ ಎದ್ದು ಬರೋದು ಮತ್ತು ನಮ್ಮ ಕೆಲಸ ನೋಡೋದು ಅಂತ. ಅದಕ್ಕೋಸ್ಕರ ಈಗ ಅಲ್ಲಿ ಹೋಗೋದು ಬಿಟ್ಟು ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ಇದ್ದ ಮನೇನು ಹೋಯ್ತು, ಮುಂದೆ ಏನು ಮಾಡ್ತೀರಿ? ಮುಂದೆ ಏನು ಮಾಡ್ಬೇಕಂತ ಸರ್ಕಾರದ ದಾರಿ ತೋರಿಸ್ಬೇಕು ಸರ್. ಸರ್ಕಾರ ದಾರಿ ತೋರಿಸಿ ನಮ್ಮ ಮುಂದೆ ಈಗ ಆಗಿದೆ ಸರ್. ನಮಗೇನಾದರೂ ಮುಂದೆ ಸರ್ಕಾರ ಒಳ್ಳೇದು ಮಾಡಿದ್ರೆ ಒಂದು ಸ್ವಲ್ಪ ಜಾಗ ಕೊಟ್ಟು ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡಿದ್ರೆ ಅವ್ರಿಗೆ ನಾವು ಸಾವರಿಗೆ ನೆನೆಸ್ತಾ ಉಂಟು ಸರ್. ಅದು ಸಾವರಿಗೆ ನಾವು ಅವ್ರು ನೆನೆಸಿ ಮುಂದೆ ಕಾಲ ಕಳೆಯುವಂಥ ಜೀವನ ಸರ್. ಇದು ಜೀವನ ಅಂದ್ರೆ ಒಂದು ಸಂಪೂರ್ಣ ಒಂದು ಮನೆ ಅಂದ್ರೆ ಒಂದು ಹೊರಗಡೆ ದುಡ್ಕೊಂಬಂದು ಮನೆ ಅಂದ್ರೆ ಒಂದು ಗೂಡು ಇದ್ದಂಗೆ ಸರ್. ಅದೇ ಗೂಡು. ಇದು ಸ್ಥಳೀಯರ ಅಭಿಪ್ರಾಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.